ಒಂದೆಲ್ಲ ಈಗ ನೋಡಿದ್ರಲ್ಲ ನೀವು, 2 ಶೋ ಇಂದನೂ ನಾನ್ ಸ್ಟಾಪ್ ಹೌಸ್ಫುಲ್ ಇದೆ. ನೆಲದ ಮೇಲೆ ಕುತ್ಕೊಂಡು ಮೂವಿ ನೋಡ್ತಾ ಇದ್ದಾರೆ. ನಾವು ಇದೆಲ್ಲ ಜನಗಳನ್ನ ನಾವೆಲ್ಲ ಬೇರೆ ನೋಡ್ಕೋದ್ರೆ ಡಿ ಬಾಸ್ ಫ್ಯಾನ್ಸ್ಗಳನ್ನ ಕಾಸು ಕೊಟ್ಟು ಅಮೌಂಟ್ ಕೊಟ್ಟು ಕರ್ಸ್ತಾರೆ, ಪೈಡ್ ಎಲ್ಲ ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಅಭಿಮಾನಿಯಿಂದ ಬೆಳಗ್ಗೆ 5 ಗಂಟೆಗೆ ಬಂದು ಅದು ಹೌಸ್ಫುಲ್ 3 ದಿನ ಮುಂಚೆಗೇನೆ ಸೋಲ್ಡ್ ಔಟ್ ಆಗಿದೆ ಅಂದ್ರೆ ಅಭಿಮಾನ ಯಾವ ತರ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೇಕಲ್ಲಿ. ಇದನ್ನ ನೀವು ಖುದ್ದಾಗಿ ನೀವೇ ನೋಡಿದ್ದೀರಾ. ಎಲ್ಲ ಹೇಳ್ತಾರೆ 500 ರೂಪಾಯಿ ಕಾಸು ಕೊಟ್ಟರು, 1000 ರೂಪಾಯಿ ಕಾಸು ಕೊಟ್ಟರು, ಜನ ಕರ್ಸ್ಕೊಂಡು ಮೂವಿ ನೋಡಿದ್ರು ಅಂತ. ಈಗ ಬರ್ತಾರ ನ್ಯೂ ಮೂವಿನೆಲ್ಲ ಆ ಥರ ಇರಬೇಕಾದ್ರೆ ಡಿ ಬಾಸ್ ಮೂವಿನ 2 ದಿನ ಮುಂಚೆಗೇನೆ ಸೋಲ್ಡ್ ಔಟ್ ಮಾಡಿ 5 ಗಂಟೆಗೆ ಬಂದು ಕಾಯ್ಕೊಂಡಿದ್ದು, ಫಸ್ಟ್ ಶೋ ನೋಡ್ಕೊಂಡು ಟಿಕೆಟ್ ಇಲ್ಲದೆ ಕಾಯ್ಕೊಂಡಿದ್ದು. ಈಗ ನೋಡಿ, ಈಗ ಮಧ್ಯಾಹ್ನ ಶೋಗೂ ಟಿಕೆಟ್ ಇಲ್ದಾನೆ ಆಲ್ರೆಡಿ ತುಂಬ ಜನ ಎಲ್ಲ ಮುಂಚೆ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಬಂದು ಅದರಲ್ಲಿ ಮುಂಚೆ ನೋಡಿದ್ದೀರಾ ನೀವು ಒಳಗಡೆ ಎಷ್ಟು ಜನ ಕ್ರೌಡ್ ಆಗಿದೆ, ಎಷ್ಟು ಜನ ಮಾತಾಡಿದ್ದಾರೆ, ಎಷ್ಟು ಜನ ಡ್ಯಾನ್ಸ್ ಆಡ್ತಾ ಇದ್ದಾರೆ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನೀವು ಖುದ್ದಾಗಿ ನೀವು ಇಂಟರ್ವ್ಯೂ ಮಾಡಿದ್ದೀರಾ ಒಳಗಡೆ. ಇಲ್ಲಿ ಹೆಣ್ಮಕ್ಳು ಎಷ್ಟು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಅವ್ರ ಜೋಶ್ ನೋಡ್ಬಿಟ್ಟು ನೀವೇನು ಹೆಂಗೆ ಮಾಡ್ತಾ ಇದ್ದೀರಾ. ಡಿ ಬಾಸ್ ಕ್ರೇಜ್ನ ಇದುವರೆಗೂ ಮುಂದಕ್ಕೆ ಆಗಲಿ ಹಿಂದಕ್ಕೆ ಆಗಲಿ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಆಗಲಿ ಯಾರು ದಾಖಲೆನ ಮುರಿಯೋಕ್ಕಾಗಲ್ಲ, ಏನು ಮಾಡೋಕ್ಕಲ್ಲ. ಯಾವತ್ತಿದ್ರು ಡಿ ಬಾಸ್ನೇ. ಜೈ ಡಿ ಬಾಸ್, ಜೈ ಡಿ ಬಾಸ್. ಇವತ್ತು ಬಾಸ್ ಪಿಕ್ಚರು ರಿಲೀಸ್ ಆಗ್ತಿದೆ ಕಲಾಸಿಪಾಳ್ಯ. ನಮ್ಗೊಂಥರ ಖುಷಿನೂ ಇದೆ, ಒಂಥರ ದುಃಖನೂ ಇದೆ, ಎರಡೂ ಇದೆ. ಇವತ್ತು ಏನು ಖುಷಿ ವಿಚಾರ ಅಂದರೆ ಬಾಸ್ನ ಈ ಸೀಸ ಮತ್ತೆ ತೆರೆ ಮೇಲೆ ಇನ್ನೊಂದ್ಸಲಿ ನೋಡ್ತಾ ಇದ್ದೀವಿ. ನಾವು ಆದಷ್ಟು ಖುಷಿ ಪಡ್ತಾ ಇದ್ದೀವಿ. ನಾವು ಹೆಂಗೆ ವರ್ಷ ಮಾಡ್ತಾಯಿದ್ದೀವೋ ಅನ್ನೋದನ್ನ ಅದೇ ಥರನೇ ಈ ವರ್ಷವೂ ಬಾಸ್ ಪಿಕ್ಚರ್ಗೆ ಮುಂದೆ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಕಾರಣ ಶಶಿ ಅಣ್ಣ, ಬನ್ನಿ ಮಕ್ಕಳಮ್ಮ ಶಶಿ ಅಣ್ಣ, ನಮ್ಮ ಗೋವಿಂದಣ್ಣನು ನಮ್ಗೆ ಹೆಲ್ಪ್ ಮಾಡೋರು ಅವಾಗಲಿಂದನೂ. ಜೊತೆಲಿ ಯಾರೋ ಚೆನ್ನಾಗಿದ್ದೀವಿ. ನಮಗೇನು ಖುಷಿ ವಿಚಾರ ಅಂದರೆ ಇವತ್ತು ಯಜಮಾನ್ರನ್ನ ದೊಡ್ಡದಾಗೆ ಮತ್ತೆ ನೋಡಿದ್ವಿ. ಆದಷ್ಟು ಬೇಗ ನಮ್ಮ ಯಜಮಾನ್ರು ಇನ್ನೊಂದ್ಸಲಿ ನಮ್ಗೆ ಇದೇ ಥರ ಮೇಲೆ ಹೊಸ ಪಿಕ್ಚರ್ಗೆ ನಾವು ಕಾಯ್ತೀವಿ. 22 ವರ್ಷದ ಮುಂಚೆ 2004 ಏನು ಕ್ರೇಜ್ ಇತ್ತು. ನಾನು 9 ವರ್ಷದ ಹುಡುಗ. ಅವಳಹಳ್ಳಿ ಗಿರಿನಗರ ಅವಳಹಳ್ಳಿಲಿ ವೆಂಕಟೇಶ್ವರ ಥಿಯೇಟ್ರಲ್ಲಿ ಇದೇ ಸಿನಿಮಾ ನೋಡಿದೆ. ಅದೇ 22 ವರ್ಷ ಆದಮೇಲೆ ಇವತ್ತು ಪ್ರಸನ್ನ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾ ಇದ್ದೀನಿ. ಅವತ್ತೇನು ಕ್ರೇಜ್ ಇತ್ತು ಅದಕ್ಕೂ ಡಬಲ್ ಕ್ರೇಜ್ ಇವತ್ತಿದೆ. ಅವತ್ತಿಂದ ನಾವು ಏನು ನಮ್ಮ ಯಜಮಾನ್ರು ಸಿನಿಮಾ ಹೊಸ ಸಿನಿಮಾಗೆ ನಾವೇನು ಇದೇ ಥರ ಕಾರ್ಯ ಎಲ್ಲ ಅನ್ನದಾನ, ಕೇಕ್ ಕಟಿಂಗ್ ಮಾಡಿಸೋದೆಲ್ಲ ಏನು ಮಾಡ್ತೀವಿ ಅದೇ ಥರ ಮಾಡ್ಕೊಂಬಂದಿದ್ದೀವಿ, ಮುಂದಕ್ಕೂ ಮಾಡ್ತೀವಿ. ನಮ್ಮ ಇದಕ್ಕೆಲ್ಲ ಕಾರ್ಯಕರ್ತರಾದ ನಮ್ಮ ರಾಜ್ಯಾಧ್ಯಕ್ಷರು ಗೋವಿಂದರಾಜಣ್ಣವರು ಮತ್ತು ನಮ್ಮ ಬನ್ನಿ ಮಕ್ಕಳ ಹೆಸರಿನ ಶಶಿ ಅಣ್ಣವ್ರ ನೇತೃತ್ವದಲ್ಲಿ ಇದೆಲ್ಲ ನಡೀತಾ ಇರೋದು. ದೇವರು ಭಗವಂತ ತಾಯಿ ಒಳ್ಳೇದು ಮಾಡಲಿ ಅವ್ರಿಗೆಲ್ಲರಿಗೂ. ನಮ್ಮ ಯಜಮಾನ್ರು ಆದಷ್ಟು ಜಲ್ದಿ ಹೊರಗಡೆ ಬರಲಿ. ಇದೆಲ್ಲ ಟ್ರಯಲ್ ತೋರಿಸ್ತಾ ಇದ್ದೀವಿ ಕರ್ನಾಟಕ ಜನತೆಗೆ. ಅವ್ರು ಬರೋ ದಿವಸ ರಿಯಲ್ ತೋರಿಸ್ತೀವಿ. ಇಡೀ ಇಂಡಿಯಾಗೆ ತಿರುಗಿ ನೋಡಬೇಕು ಏನಪ್ಪ ಇದು ಈ ಥರ ಡಿ ಬಾಸ್ ಫ್ಯಾನ್ಸು ಅಂತ. ಆ ಥರ ಮಾಡ್ತೀವಿ ನಾವು. ನಮ್ಮ ಬಾಸ್ ಕ್ರೇಜ್ನ ಯಾರೂ ಕಮ್ಮಿ ಮಾಡೋಕ್ಕಾಗಲ್ಲ. ಯಾರ ಕೈಯಲ್ಲೂ ಬೀಟಿಲ್ಲ. ಎಂಥ ಪಿಕ್ಚರೇ ಬರಲಿ ಇವ್ರ ಮುಂದೆ ಏನೇ ಆದರೂ ಡಮ್ಮಿನೇ. ಇದ್ದವನು ಮುಂದೆ ಬರಲೇಬೇಕಲ್ಲ. ಬರಲಿ ತೋರ್ಸೋಣಕ್ಕ. ಯಾರು ಬರ್ತಾರೆ ನಾವು ಕಾಯ್ತೀವಿ. ನಮ್ಗಿನ್ನೇನಂದರೆ ದಯವಿಟ್ಟು ಕೈ ಮುಗಿದು ಬೆಳ್ಕೊತೀನಿ ಎಲ್ಲ ಪ್ರೊಡ್ಯೂಸರ್ಸ್ಗಳು ನಮ್ಮ ಬಾಸ್ನ ಆದಷ್ಟು ಬೇಗ ಮುಂದೆ ಕರ್ಕೊಂಬರೋಕೆ ಈಚೆ ಬರೋಕ್ಕೆ ಏನಾದ್ರು ಒಂದು ತೀರ್ಮಾನ ಮಾಡಿ. ಚಲನಚಿತ್ರದವರು ಮೇರ ನಟ ಇವತ್ತು ನಮ್ಮ ಯಜಮಾನ್ರು ಕನ್ನಡ ಚಿತ್ರರಂಗದಲ್ಲಿ ಮೇರ ನಟ ಇವತ್ತು. ಆದಷ್ಟು ಜಲ್ದಿ ಕನ್ನಡ ಚಿತ್ರರಂಗದವ್ರು ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ಜಲ್ದಿ ನಮ್ಮ ಯಜಮಾನ್ರನ್ನ ಕರ್ಕೊಂಬನ್ನಿ. ನಾವು ಅದನ್ನ ಕಣ್ತುಂಬ ನೋಡ್ಕೊಬೇಕು. ನಮ್ಮ ಯಜಮಾನ್ರನ್ನ ಅದ್ದೂರೇ ಕರ್ಕೊಂಬರ್ಬೇಕು ಅಂತ ಭಾಳ ಕಾತುರದಿಂದ ಕಾಯ್ತಾ ಇದ್ದೀವಿ. ನಾವೆಲ್ಲ ನಮಗೆ ಬನ್ನಿ ಮಕ್ಕಳಮ್ಮ ತಾಯಿ ಆದಷ್ಟು ಬೇಗ ನಮಗೆ ವರ ಕೊಡವ ತಾಯಿ ಅಂತ ಬೇಡ್ಕೊತೀವಿ. ಜೈ ಡಿ ಬಾಸ್. ನಮಗೆ ಮಾತು ಬರಲ್ಲಕ್ಕ, ಯಾಕಂದ್ರೆ ಅಷ್ಟು ಬೇಜಾರಾಗ್ಬಿಟ್ಟಿದ್ದೀವಿ ಅಷ್ಟೇ. ಯಾಕಂದರೆ ಆಯ್ತಾ ಇಲ್ಲ, ಅದರಲ್ಲೂ ಇಷ್ಟು ಮಾತಾಡ್ತಾ ಇದ್ದೀವಿ. ದೇವ್ರು ಬರೋಗಟ್ಟ ನಾವೆಲ್ಲೂ ಮಾತಾಡಲ್ಲ. ಅವು ಮಾತಾಡೋಕ್ಕೆ ಆಗಲ್ಲ, ಆಗ್ತಾನೂ ಇಲ್ಲ, ಮನಸ್ಸು ಇಲ್ಲ. ಅಷ್ಟು ಬೇಜಾರಲ್ಲೇ ನಾವು ಇವತ್ತು ನಾವು ಮಾಡ್ತಾ ಇರ್ಬೋದು ಅಷ್ಟೇ. ಏನೋ ಒಂದು ಖುಷಿ ವಿಚಾರ ಅಂತ ಹೇಳ್ತೀವಿ, ಆದರೂ ನಮ್ಮ ಕೈಲಿ ಆಗಲ್ಲ. ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ಅಷ್ಟೇ. ಅದು ಹೇಳಕ್ಕಾಗಲ್ಲ. ಸ್ವಲ್ಪ ನೋವಲ್ಲಿದ್ದೀವಿ. ಅರೆ ನಾವು ಮನಸ್ಸಲ್ಲಿದ್ದಾರೆ, ನಮ್ಮ ಮನದಲ್ಲಿದ್ದಾರೆ, ನಮ್ಮ ಮನೆಯಲ್ಲಿದ್ದಾರೆ ನಮ್ಮ ಯಜಮಾನ್ರು ಅಂತ ನಾವು ಪೂಜಿಸ್ತಾ ಇದ್ದೀವಿ ಅಷ್ಟೇ. ನೋಡೋಣ ಯಾವ ದೇವ್ರ ಕರುಣೆ ಕೊಡ್ತಾರೋ ಆದಷ್ಟು ಬೇಗ ಕೊಡಲಿ. ಆಷಾಢ ಶುಕ್ರವಾರ ಶುರು ಆಯ್ತತೆ. ಚಾಮುಂಡಿ ತಾಯಿ ಆದಷ್ಟು ಬೇಗ ಕರುಣೆ ತೋರ್ಸವ ಕಾಪಾಡವ ಅಷ್ಟೇ.